ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪುರುಷರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಪುರುಷ ಸೂಕ್ತ ಸುಮೇಯ ತತ್ವತ್ಪುರುಷ ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ವ್ಯಾಪ್ತ ನಿರ್ಲಿಪ್ತ. ಭಗವಂತ ಮೂರು ಪುರುಷ ರೂಪದಿಂದ ಒಂದು ಬ್ರಹ್ಮಾಂಡದ ಹೊರಗಡೆಗೆ, ಬ್ರಹ್ಮಾಂಡದ ಒಳಗಡೆಗೆ, ಪಿಂಡಾಂಡದ ಒಳಗೆ, ಹೀಗೆ ಮೂರು ಪುರುಷ ರೂಪದಿಂದ ಇಡೀ ವ್ಯಾಪ್ತನಾಗಿದ್ದಾನೆ, ತಾನು ಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಪುರುಷೋತ್ತಮ ಅಂತ ಅನಿಸಿಕೋತಾನೆ. ಪೂರ್ಣವಾದ ಜ್ಞಾನಾನಂದ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಅವನು ಪುರುಷ ಅಂತ ಪ್ರಸಿದ್ಧನಾಗಿದ್ದಾನೆ ಅನ್ನುವ ಚಿಂತನೆಯನ್ನು ಆ ಪದ್ಯದ ಮೊದಲನೆಯ 3 ಸಾಲುಗಳಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಇಂತಹ ಪುರುಷ ಅಂತ ಇವನನ್ನು ನಾವು ಹೇಗೆ ತಿಳಿಯಬೇಕಂದರೆ, ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತ ಅಂತ ಉಂಟು. ಪುರುಷ ಅಂದರೆ ಶ್ರೀಮನ್ನಾರಾಯಣ, ಇದರೊಳಗೆ ವಿವಾದವೇ ಇಲ್ಲ. ಇಂತಹ ಪುರುಷನಾಮಕನಾದ ಆ ಶ್ರೀಮನ್ನಾರಾಯಣ ಪುರುಷ ಸೂಕ್ತದಿಂದ ಸುಮೇಯ, ಚೆನ್ನಾಗಿ ತಿಳಿಯಲ್ಪಡುವವ. ಪುರುಷ ಸೂಕ್ತದಿಂದ ತಿಳಿಯಲ್ಪಡುವವ ಅಂದರೆ ಓಂಕಾರ ಬೀಜ ಮಂತ್ರ, ವೇದಗಳಿಗೆ ಬೀಜ. ಈ ಓಂಕಾರ 3 ಅಕ್ಷರವಾಯಿತು. ಓಂ ಅನ್ನುವ ಒಂದಕ್ಷರ, ಅ ಉ ಮ 3 ಅಕ್ಷರವಾಯಿತು, ತ್ರಿದಳವಾಯಿತು. ನಂತರದಲ್ಲಿ ಆ 3 ಅಕ್ಷರವೇ ಭೂ ಭುವಃ ಸ್ವಃ ಅನ್ನತಕ್ಕಂತಹ ವ್ಯಾಹೃತಿ ಮಂತ್ರವಾಯಿತು. ಈ ಭೂ ಭುವಃ ಸ್ವಃ ಅನ್ನುವುದೇ ವಿಸ್ತಾರವಾಗಿ 3 ಪಾದದ ಗಾಯತ್ರಿ ಆಯಿತು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನತಕ್ಕಂತಹ 3 ಪಾದದ ಗಾಯತ್ರಿ ಆಯಿತು. 3 ಪಾದದ ಗಾಯತ್ರಿಯೇ 3 ವರ್ಗದ ಪುರುಷ ಸೂಕ್ತವಾಯಿತು. ಪುರುಷ ಸೂಕ್ತದಲ್ಲಿ 3 ವರ್ಗಗಳುಂಟು. ಯಾಕೆ 3 ವರ್ಗ ಅಂದರೆ, ಇದೇ ಪುರುಷ ರೂಪತ್ರಯ. ಭಗವಂತನ ಈ 3 ಪುರುಷ ರೂಪಗಳನ್ನು ತಿಳಿಸಲಿಕ್ಕಾಗಿಯೇ ಇರತಕ್ಕಂತಹ 3 ವರ್ಗಗಳದು. ಇಂತಹ ಓಂಕಾರದ ವ್ಯಾಖ್ಯಾನ ರೂಪವಾದ ಸಮಸ್ತ ವೇದಗಳ ಸಾರವಾಗಿರತಕ್ಕಂಥದ್ದು ಪುರುಷ ಸೂಕ್ತ. ಗಾಯತ್ರಿಯ ವಿಸ್ತಾರ ವ್ಯಾಖ್ಯಾನವೇ ಪುರುಷ ಸೂಕ್ತವಾದರೆ, ಪುರುಷ ಸೂಕ್ತದ 3 ವರ್ಗದ ವ್ಯಾಖ್ಯಾನವೇ 3 ವೇದಗಳು. ಕಾರಣ, ವೇದಗಳ ಸಂಗ್ರಹ ರೂಪ, ಗಾಯತ್ರಿಯ ವಿಸ್ತಾರ ರೂಪ ಪುರುಷ ಸೂಕ್ತ ಅಂದರೆ. ಇಂತಹ ಪುರುಷ ಸೂಕ್ತದಿಂದ ಭಗವಂತ ಚೆನ್ನಾಗಿ ತಿಳಿಯಲಿಕ್ಕೆ ಯೋಗ್ಯನಾಗಿದ್ದಾನೆ. ಪುರುಷ ಸೂಕ್ತ ಪುರುಷನನ್ನೇ ಉದ್ದೇಶಿಸಿ ಹೇಳತಕ್ಕಂತಹ, ಅವನನ್ನೇ ತಿಳಿಸಿಕೊಡತಕ್ಕಂತಹ ಸೂಕ್ತ, ಅದು ಪುರುಷ ಸೂಕ್ತ. ಇಂತಹ ಪುರುಷ ಸೂಕ್ತದಿಂದ ತಿಳಿಯಲ್ಪಡುವವ ತತ್ತತ್ಪುರುಷ ಹೃತ್ಪುಷ್ಕರ ನಿಲಯ. ಯಾರ್ಯಾರನ್ನು ಪುರುಷರಂತೂ ಸೃಷ್ಟಿ ಮಾಡಿದನೋ ಭಗವಂತ. ಪುರುಷರು ಅಂದರೆ ಇಲ್ಲೊಂದು ನಾವು ವಿಚಾರವನ್ನು ತಿಳಿಯಬೇಕಾದದ್ದು. ಪುರುಷರು ಅಂದರೆ ಈ ದೇಹದಲ್ಲಿದ್ದ ಚೇತನ ಅಂತ ಅಷ್ಟೆ. ದೇಹವನ್ನು ಹೊಂದಿದ ಸಾಧನ ಶರೀರವನ್ನು ಹೊಂದಿದ ಚೇತನ ಅಂತ ಮಾತ್ರ ಅರ್ಥ. ಪುರುಷ ಅಂದರೆ ಗಂಡು ಅಂತ ಅರ್ಥ ಅಲ್ಲ. ಲಕ್ಷ್ಮೀ ಅಕ್ಷರ ಪುರುಷಳು ಅಂತಾರೆ ನೋಡಿ. ಪುರುಷ ಶಬ್ದ ವಾಚ್ಯತ್ವವನ್ನು ಲಕ್ಷ್ಮೀದೇವಿಗೂ ಹೇಳ್ತಾರೆ. ಆದ್ದರಿಂದ ಪುರುಷ ಅಂದರೆ ಗಂಡು ಅನ್ನುವ ಅರ್ಥ ಸಂಕುಚಿತವಾದ ಅರ್ಥ. ಪುರುಷ ಅಂದರೆ ಪುರಿ ಶೇತೆ. ಪುರ ಅಂದರೆ ಈ ಸಾಧನ ಶರೀರ. ಈ ಸಾಧನ ಶರೀರದಲ್ಲಿ ಇರತಕ್ಕಂತಹ ಚೇತನರು ಪುರುಷರು. ಅದು ಗಂಡ ಆಗಿರಬಹುದು, ಹೆಣ್ಣಾಗಿರಬಹುದು.
ಆ ಎರಡು ಚೇತನರು ಆ ಸಾಧನ ಶರೀರ ಹೊಂದಿದಾಗ ಅವರು ಪುರುಷರು ಅಂತ ಅನಿಸಿಕೊತಾರೆ. ಹೀಗೆ ತತ್ತತ್ ಪುರುಷ ಯಾರ್ಯಾರು ಇಲ್ಲಿ ಸೃಷ್ಟಿಗೆ ಬಂದಿದ್ದಾರೋ ಆ ಸೃಷ್ಟಿಗೆ ಬಂದ ಆ ಪಿಂಡಾಂಡವನ್ನು ಹೊಂದಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ಪುರುಷರ ಹೃತ್ಪುಷ್ಕರ ಹೃದಯ ಕಮಲದಲ್ಲಿ ನಿಲಯ ವಾಸ ಮಾಡಿದ್ದಾನೆ. ಅಂತರ್ಯಾಮಿಯಾಗಿ ಭಗವಂತ ನಿಂತ ಮೂರನೆಯ ಪುರುಷ ರೂಪ ಇದು. ಪುರಾತನ ಪುರುಷ ಬಂದು ಸತ್ಪುರುಷ ಹೃತ್ಪುಷ್ಕರ ನಿಲಯ ಪಿಂಡಾಂಡದ ಒಳಗೆ ಇರತಕ್ಕಂತಹ ರೂಪ ಎರಡನೆಯದು. ಇನ್ನು ಅಜಾಂಡಾಂತರದಿ ವ್ಯಾಪ್ತ. ಅಜಾಂಡ ಬ್ರಹ್ಮಾಂಡ. ಅಜ ಅಂತ ಬ್ರಹ್ಮದೇವರಿಗೆ ಹೆಸರು. ಅಜಾಂಡ ಅಂದರೆ ಬ್ರಹ್ಮಾಂಡ. ಯಾಕೆ ಬ್ರಹ್ಮದೇವರಿಗೆ ಅಜ ಅಂತ ಹೆಸರು ಅಂದರೆ ಈ ಬ್ರಹ್ಮದೇವರು ಅಕಾರ ವಾಚ್ಯನಾದ ಭಗವಂತನಿಂದ ಹುಟ್ಟಿದವರು. ಅಕಾರ ಶಬ್ದ ವಾಚ್ಯನಾದ ಭಗವಂತನಿಂದ ಹುಟ್ಟಿದವರಾದ್ದರಿಂದ ಅಜ ಅಂತ ಕರೀತಾರೆ. ಉಳಿದೆಲ್ಲ ದೇವತೆಗಳು ಕೂಡ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತ ಭಗವಂತನ ಬೇರೆ ಬೇರೆ ಅವಯವಗಳಿಂದ ಎಲ್ಲ ದೇವತೆಗಳ ಸೃಷ್ಟಿಯಾಯಿತು ಅಂತ ಪುರುಷ ಸೂಕ್ತ ಹೇಳ್ತದೆ. ಎಲ್ಲ ದೇವತೆಗಳು ಕೂಡ ಭಗವಂತನಿಂದಲೇ ಹುಟ್ಟಿ ಬಂದವರು. ಬ್ರಹ್ಮದೇವರು ಮಾತ್ರ ಯಾಕೆ ಅಜ? ಅಕಾರ ಶಬ್ದ ವಾಚ್ಯನಾದ ಪರಮಾತ್ಮನಿಂದಲೇ ಎಲ್ಲ ದೇವತೆಗಳು ಹುಟ್ಟಿದರೆ ಅವರೆಲ್ಲ ಅಜ ಅಲ್ಲ. ಬ್ರಹ್ಮದೇವರು ಮಾತ್ರ ಅಜ ಯಾಕೆ ಅಂದರೆ ಅದಕ್ಕೊಂದು ಸ್ವಾರಸ್ಯ ಅರ್ಥ ಉಂಟು. ಈ ಉಳಿದೆಲ್ಲ ದೇವತೆಗಳು ಭಗವಂತನಿಂದ ಹುಟ್ಟಿದ್ದಾರೆ. ಆದರೂ ಕೂಡ ನಂತರದಲ್ಲಿ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರಿಂದ ಮತ್ತೆ ಸೃಷ್ಟಿ ಉಂಟು. ಅವರಿಗೆ ಕಶ್ಯಪರಿಂದ ಮತ್ತೆ ಸೃಷ್ಟಿ ಉಂಟು. ಮತ್ತು ಬೇರೆ ಬೇರೆಯವರಿಂದ ಅವರಿಗೆ ಸೃಷ್ಟಿ, ಅನೇಕ ಸಲ ದೇವತೆಗಳ ಸೃಷ್ಟಿ ಉಂಟು. ಆದರೆ ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಸೃಷ್ಟಿಯಾಗಿ ಬಂದ ನಂತರದಲ್ಲಿ ಮತ್ತೆ ಅವರಿಗೆ ಸೃಷ್ಟಿಯೇ ಇಲ್ಲ, ಸಾಧನೆ ಮಾತ್ರ. ಇಡೀ ಕಲ್ಪ ಏನು ಬ್ರಹ್ಮಕಲ್ಪ ಅಂತ 100 ವರ್ಷಗಳ ಕಾಲ ಉಂಟೋ ಆ ಇಡೀ ಬ್ರಹ್ಮಕಲ್ಪ ಮತ್ತೆ ಅವರಿಗೆ ಹುಟ್ಟು ಅಂತಿಲ್ಲ. ಅಜಾತ ಜಾಯತೆ ಅಕಾರ ಶಬ್ದವಾಚ್ಯನಾಗಿರತಕ್ಕಂತಹ ಭಗವಂತನಿಂದ ಹುಟ್ಟುತ್ತಾರೆ. ಅನ್ಯಸ್ಮಾತ್ ನ ಜಾಯತೆ ಮತ್ತೆ ಉಳಿದವರಿಂದ ಎಲ್ಲಿಯೂ ಅವರಿಗೆ ಹುಟ್ಟು ಅನ್ನತಕ್ಕಂಥದ್ದಿಲ್ಲ. ಯಾವ ಕಾಲಕ್ಕೂ ಬ್ರಹ್ಮದೇವರಿಗೆ ಅವತಾರ ಅನ್ನತಕ್ಕಂಥದ್ದಿಲ್ಲ. ಆದ್ದರಿಂದ ಬ್ರಹ್ಮದೇವರನ್ನು ಅಜ ಅಜ ಅಂತ ಕರೀತಾರೆ. ಅದರಿಂದ ಅಜಾಂಡ ಅಂದರೆ ಬ್ರಹ್ಮಾಂಡ, ಅದರ ಅಂತರದಿ ಒಳಗಡೆಗೆ ಹೊರಗಡೆಗೆ ವ್ಯಾಪ್ತನಾಗಿದ್ದಾನೆ ಭಗವಂತ. ಹೀಗೆ ಬ್ರಹ್ಮಾಂಡದ ಒಳಗೆ ವ್ಯಾಪ್ತವಾದ ಪುರುಷರೂಪ, ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಪಿಂಡಾಂಡದ ಒಳಗಡೆಗೆ ಇರತಕ್ಕಂತಹ ಪುರುಷರೂಪ, ಪುರಾತನ ಪುರುಷ ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂತಹ ಪೂರ್ಣಾನಂದ ಜ್ಞಾನಮಯನಾದ ಪುರುಷರೂಪ. ಹೀಗೆ 3 ಪುರುಷರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನು ತಿಳಿಸಿದ್ದಾರೋ ಅದನ್ನೇ ಇಲ್ಲಿ ಸಂಗ್ರಹಿಸಿಕೊಡ್ತಾ ಇದ್ದಾರೆ ನಮಗೆ ಜಗನ್ನಾಥದಾಸರು. ಅಂತಹ ಪುರುಷ ಕ್ಷರಾಕ್ಷರ ಪುರುಷರಿಂದ ಉತ್ತಮನಾದ ಪುರುಷೋತ್ತಮನೇ ಆಗಿದ್ದಾನೆ, ಮತ್ತು ಯಾರಲ್ಲ. ಹೀಗೆ ಪುರುಷ ಅಂತ ಭಗವಂತನನ್ನು ಕರೀತಾರೆ. ಈ ಪುರುಷ ಅಂತ ಭಗವಂತನನ್ನು ಕರೆಯುವಲ್ಲಿ ಮತ್ತೊಂದು ಥರದ ಅರ್ಥಚಿಂತನೆಯನ್ನು ಮಾಡಬೇಕು ನಾವು. ಭಗವಂತ ಪುರುಷ, ನಾವು ಪುರುಷರಲ್ವಾ? ಈ ಸಾಧನ ಶರೀರದಲ್ಲಿ ನಾವು ಇದ್ದೇವೆ, ನಾವು ಪುರುಷರು, ಅವನು ಪುರುಷ. ಸರಿ ಹೋಯ್ತಲ್ಲ ಅಂದರೆ ಅಲ್ಲ, ನಾವು ಈ ಶರೀರದಲ್ಲಿ ಪುರುಷರಾಗಿ ಇದ್ದೇವೆ ನಿಜ, ಆದರೆ ನಮ್ಮ ಸ್ವಾಧೀನದಿಂದ ಇಲ್ಲ. ಅವನು ಎಷ್ಟು ದಿನ ಈ ಸಾಧನ ಶರೀರದಲ್ಲಿ ನಮ್ಮನ್ನು ಇಡ್ತಾನೋ ಅಷ್ಟು ದಿನ ನಾವು ಪುರುಷರಾಗಿ ಈ ಶರೀರದಲ್ಲಿ ಇರ್ತೇವೆ. ಅವನು ಯಾವಾಗ ಹೊರಗೆ ಹಾಕ್ತಾನೋ ಗೊತ್ತಿಲ್ಲ, ಹೊರಗೆ ಹಾಕಿದರೆ ಹೋದೆವು ನಾವು ಅಷ್ಟೇ. ಅಲ್ಲದೆ ಪುರುಷರಾಗಿ ನಾವು ಈ ಶರೀರದಲ್ಲಿ ಇರ್ತೇವೆ. ಒಬ್ಬೊಬ್ಬ ಚೇತನನಿಗೆ ಒಂದೊಂದು ದೇಹ. ಈ ಚೇತನ ಈ ದೇಹದಲ್ಲಿದ್ದಾನೆ, ಆ ದೇಹದಲ್ಲಿ ಇಲ್ಲ. ಆ ಚೇತನ ಆ ದೇಹದಲ್ಲಿದ್ದಾನೆ, ಈ ದೇಹದಲ್ಲಿ ಇಲ್ಲ. ಇಂತಹ ಈ ಒಂದೊಂದು ದೇಹದಲ್ಲಿ ಇರತಕ್ಕಂತಹ ಚೇತನರು ಸಂಕುಚಿತವಾದ ಪುರುಷ ಶಬ್ದಾರ್ಥದಿಂದ ಕೂಡಿದವರು. ಭಗವಂತ ಅವನು ಈ ಶರೀರದಲ್ಲಿಯೂ ಪುರುಷನಾಮಕನಾಗಿದ್ದಾನೆ.
ಆ ಶರೀರದಲ್ಲಿಯೂ ಪುರುಷನಾಮಕನಾಗಿದ್ದಾನೆ, ಮತ್ತೊಂದು ಶರೀರದಲ್ಲಿಯೂ ಪುರುಷನಾಮಕನಾಗಿದ್ದಾನೆ. ಹೀಗೆ ಪ್ರತಿಯೊಂದು ಸಾಧನ ಶರೀರದಲ್ಲಿ ಭಗವಂತ ಪುರುಷನಾಮಕನಾಗಿ ಇದ್ದಾನೆ. ಆದ್ದರಿಂದ ಅವನು ಬರೇ ಪುರುಷ ಅಲ್ಲ, ಮಹಾಪುರುಷ ಅಂತಾರೆ ಜಗನ್ನಾಥದಾಸ್ ಹೇಳುವಾಗ. ಅದಕ್ಕೆ ಹೃತ್ಪುಷ್ಕರ ನಿಲಯ ಮಹಾಪುರುಷ, ಪ್ರತಿಯೊಬ್ಬರ ಹೃತ್ಕಮಲದಲ್ಲಿ ತಾನು ವಾಸವಾಗಿದ್ದಾನೆ. ನಾವು ಈ ದೇಹದಲ್ಲಿ ಮಾತ್ರ ನಮ್ಮ ವ್ಯಾಪ್ತಿ, ಇನ್ನೊಂದು ದೇಹದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಹಾಪುರುಷರಲ್ಲ, ಬರೀ ಪುರುಷರು. ಅವನು ಮಹಾಪುರುಷ. ಆದ್ದರಿಂದಾಗಿ ಹೀಗೆ ಅವನನ್ನು ನಾವು ಪುರುಷ ರೂಪವನ್ನು ಚಿಂತನೆ ಮಾಡಬೇಕು. ಅವನು ಒಳಗಡೆಗೆ ಇದ್ದಾನೆ ಅಂತ ನಾವು ಪುರುಷರು. ಅವನು ಹೊರಟೋದ ನಂತರದಲ್ಲಿ ನಮ್ಮನ್ನು ಪುರುಷ ಅಂತ ಯಾರು ಕರೆಯೋಲ್ಲ. ಆದ್ದರಿಂದಲೂ ಕೂಡ ಅವನು ಮಹಾಪುರುಷನಾಗ್ತಾನೆ. ಇಂತಹ ಪುರುಷ ಶಬ್ದದಿಂದ ಮತ್ತೊಂದು ಅರ್ಥವನ್ನು ನಾವು ತಿಳಿಯಬೇಕು. ಪುರುಷ ಅಂದರೆ ಪುರುಷ ಒಡೆದು ನೋಡಿದಾಗ, ಪುರು ಅಂದರೆ ಪೂರ್ಣವಾದ, ಷ ಅಂದರೆ ಷಡ್ಗುಣಗಳು ಯಾವನಲ್ಲಿ ಇವೆಯೋ, ಪೂರ್ಣವಾಗಿ ಷಡ್ಗುಣಗಳು ಮಡುಗಟ್ಟಿ ಯಾವನಲ್ಲಿ ನಿಂತಿವೆಯೋ ಅವನು ಪುರುಷ ಅಂತ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನಕಾರರು. ಪುರು ಷಡ್ಗುಣೈಹಿ, ಯಾವಾತನಲ್ಲಿ ಷಡ್ಗುಣಗಳು ಪೂರ್ಣವಾಗಿ ಮಡುಗಟ್ಟಿ ನಿಂತಿವೆಯೋ ಅವನು ಪುರುಷ ಅನ್ನತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು ಅಂತಾರೆ ವ್ಯಾಖ್ಯಾನಕಾರರು. ಷಡ್ಗುಣಗಳೇ ಭಗವಂತ ಅನಂತ ಗುಣ ಪರಿಪೂರ್ಣನಲ್ಲವೇ? ಆರೇ ಗುಣಗಳನ್ನು ಹೇಳ್ತಾರಲ್ಲ ಮತ್ತೆ, ಅಂದರೆ 6 ಗುಣಗಳ ಉಪಾಸನೆಗೆ ನಮಗೆ ಇರತಕ್ಕಂಥದ್ದು. ಭಗವಂತ ಅನಂತ ಗುಣ ಪರಿಪೂರ್ಣ. ಅನಂತ ಗುಣ ಪರಿಪೂರ್ಣತೆಯ ಆ ಅನಂತ ಗುಣಗಳ ಉಪಾಸನೆ ನಮಗಾಗಲ್ಲ. ಬ್ರಹ್ಮದೇವರು ಮಾಡ್ಯಾರು, ವಾಯುದೇವರು ಮಾಡ್ಯಾರು, ಲಕ್ಷ್ಮೀದೇವಿ ಅದಕ್ಕಿಂತ ಹೆಚ್ಚಾಗಿ ಮಾಡ್ಯಾಳು. ಆದರೆ ನಮಗೆ ಗುಣಪೂರ್ಣ ಅಂತ ತಿಳಿಯಬೇಕಾದ್ದು ಮಾತ್ರ. ಅವನು ಅನಂತ ಗುಣ ಪರಿಪೂರ್ಣ ಅಂತ ನಾವು ತಿಳಿಯಬೇಕು. ಉಪಾಸನೆ, ಅನಂತ ಗುಣ ಉಪಾಸನೆ ಮನುಷ್ಯ ಅಧಿಕಾರಿಕವಲ್ಲ. ಆದ್ದರಿಂದ ಮನುಷ್ಯರು ತಿಳಿಯಬೇಕಾದದ್ದು, ಉಪಾಸನೆಗೆ ಮನುಷ್ಯರಿಗೆ ಅಧಿಕಾರ ಇರತಕ್ಕಂಥದ್ದು 6 ಗುಣಗಳು. ಆದ್ದರಿಂದ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನ, ಭಗವಾನ್ ಅಂತ ಕರೀತಾರೆ ನೋಡಿರಿ. ಭಗವಂತ ಅಂತ ಕರೀತಾರೆ ದೇವರನ್ನು. ಯಾಕೆ ಭಗವಂತ ಅಂದರೆ, ಭಗ ಅಂದರೆ ಈ 6 ಗುಣಗಳು, ಭಗ ಅಂತ ಕರೀತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇಟೀರಣ ಅಂತ. ಈ 6 ಗುಣಗಳು ಅಥವಾ ಜ್ಞಾನ, ಶಕ್ತಿ, ಬಲೈಶ್ವರ್ಯ, ವೀರ್ಯ, ತೇಜಾಂಸಿ ಅಶೇಷವತ್ ಭಗವತ್ ಶಬ್ದವಾಚ್ಯಾನಿ ವಿನಾ ಹೇರ್ಗುಣಾದಿಭಿ ಅಂತ ಶಾಸ್ತ್ರಕಾರರು ಉದಾಹರಿಸ್ತಾರೆ. ಈ 6 ಗುಣಗಳು ಪೂರ್ಣವಾಗಿ ಯಾವಾತನಲ್ಲಿ ಮಡುಗಟ್ಟಿ ನಿಂತಿವೆಯೋ ಅವನು ಪುರುಷ. ಯಾವುದಿದು 6 ಗುಣಗಳು? ಅವುಗಳನ್ನು ಮನುಷ್ಯರು ಯಾಕೆ ಉಪಾಸನೆ ಮಾಡಬೇಕು ಅನ್ನುವ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು. ಆ ಚಿಂತನೆಯನ್ನು ನಾಳಿನ ಪ್ರವಚನದಲ್ಲಿ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.